ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲರೂ ಕೊಟ್ಬಿಡಿ. நீங்கள் வந்து உதவுறதுனால தான் எங்கள் மக்கள் நிம்மதியாக வாழ்ந்துட்டு இருக்காங்க ஐயா. ಅದೆಲ್ಲ ಏನೂ ಇಲ್ಲ. ನಾನು ಬಂದರೂ ಬರೋದು ನನ್ನ ಕೆಲಸಕ್ಕೆ, ಆದರೂ ನಿಮ್ಮೆಲ್ಲ ನೋಡೋದು ಒಂದು ಖುಷಿ ಆಗುತ್ತೆ. ನೀವೆಷ್ಟೊಂದು ಸಹಾಯ ಮಾಡ್ತೀರಾ. ದೇವರು ನನಗೆ ಬೇಕಾದಷ್ಟು ಕೊಡ್ತಾನೆ, ಅದನ್ನು ನಾನು ನಿಮ್ಗೆ ಸ್ವಲ್ಪ ಕೊಡ್ತಾ ಇದ್ದೀನಿ ಅಷ್ಟೇ. ಇದರಿಂದ ನಿಮ್ಗೆ ಸಹಾಯ ಆಗಿ ನಿಮ್ಗೆಲ್ರಿಗೂ ಸಂತೋಷ ಆದರೆ ಆ ದೇವರು ನನಗೆ ಒಳ್ಳೇದು ಮಾಡ್ತಾನೆ. ನಾನು ಇನ್ನೊಂದು ಸರಿ ಬಂದಾಗ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ. ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ, ನನ್ನಿಂದ ಏನಾದರೂ ಕೆಲಸ ಆಗೋದಿದ್ರೆ ಮುಚ್ಚುಮರೆಯದೆ ನನ್ನ ಹತ್ರ ಹೇಳಿ. ಮಾವ, ನಾನು ಹೋಗಿ ಬರ್ತೀನಿ. ಇಂಥ ಪರಿಸ್ಥಿತಿಲಿ ಎಲ್ಲಿಗೆ ಹೋಗ್ತೀರಾ ಅಳಿ ಅಂದ್ರೆ? ದಯವಿಟ್ಟು ಸ್ವಲ್ಪ ದಿನ ನಮ್ಮ ಜೊತೆ ಇರಿ. ಮನಸ್ಸು ಸ್ವಲ್ಪ ತಿಳಿ ಆಗ್ಲಿ, ಆಮೇಲೆ ಹೋಗಿರುವಂತೆ. ಇಲ್ಲ ಮಾವ, ನಾನು ಇಲ್ಲಿದ್ದಷ್ಟು ಜಾನುವಾರು ನೆನಪುಗಳು ನನ್ನ ಕಾಡ್ತಾನೆ ಇರುತ್ತೆ. ನಾನು ಹೋಗ್ತೀನಿ.
ಹಾಗಂತ ನೀವು ನಿಮ್ಮ ಮನೆಗೆ ಹೋದ್ರೆ ಜಾನು ನೆನಪು ನಿಮ್ಗೆ ಕಾಡದೇ ಇಲ್ವಾ ಜಯಂತ್ ಅವ್ರೆ? ನೀವು ಎಲ್ಲಿ ಹೋದ್ರು ಅಷ್ಟೇ ಜಾನು ನೆನಪು ನಿಮಗೆ ನೆರಳಾಗಿರುತ್ತೆ. ಆ ರೂಪದಲ್ಲಾದ್ರೂ ಅವಳು ನಿಮ್ ಜೊತೆನೆ ಇರ್ತಾಳೆ. ಇಲ್ಲಾದ್ರೆ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಇದ್ದಾರೆ. ನಿಮಗೆ ಜಾನು ನೆನಪಾದ್ರೆ ಸಮಾಧಾನ ಮಾಡಬಹುದು. ಆದ್ರೆ ನೀವು ನಿಮ್ಮ ಮನೆಗೆ ಹೊರಟೋದ್ರೆ ಒಂಟಿ ಆಗ್ಬಿಡ್ತೀರಾ. ದಯವಿಟ್ಟು ಇಲ್ಲೇ ಇದ್ಬಿಡಿ ಜಯಂತ. ಹೌದು ಸರ್, ಮನೆ ಅಂದಮೇಲೆ ಮನಸ್ಸನ್ನ ಹುಟ್ಟಿದ ಮೇಲೆ ಕಷ್ಟಕ್ಕೆ ಒಂದು 4 ಜನ ಇರಬೇಕು. ಕಡೆ ಪಕ್ಷ ನಾವು ಹೊತ್ತಾಗ ಹೆಗಲು ಕೊಡೋಕ್ಕಾದ್ರೂ ಒಬ್ರ ಜೊತೆಗಿರ್ಬೇಕಲ್ವೇ? ಈಗ ನೀವೇನು ಹೇಳ್ಬೇಡಿ, ಎಲ್ಲರೂ ಇಷ್ಟು ಕೇಳ್ಕೊತವ್ರಲ್ವೇ, ಅವ್ರ ಮಾತಿಗೆ ಬೆಲೆ ಕೊಟ್ಟಾದ್ರು ನೀವು ಇಲ್ಲೇ ಉಳ್ಕೊಳ್ಳಿ. ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೀವಿ ಸರ್, ಧೈರ್ಯ ತಂದ್ಕೊಳ್ಳಿ, ಇಲ್ಲೇ ಇರಿ. ವಿಧಿ ಎಷ್ಟು ಕ್ರೂರ ರೀ. ನಾನು ಈ ಮನೆಗೆ ಬಂದಾಗ ಜಾನು ಅಷ್ಟು ಚಿಕ್ಕವಳಿದ್ಲು. ಮಾತಿಗೆ ಅತ್ಗೆ ಅನ್ಕೊಂಡು ನನ್ನ ಹಿಂದೆನೆ ತಿರುಗ್ತಾ ಅದು ಬೇಕು ಇದು ಬೇಕು, ಅದು ಕೊಡಿ ಇದು ಕೊಡಿ ಅಂತ ಹೇಳ್ತಾ ಇರ್ತಿದ್ಲು. ಅವಳಿದ್ರೆ ಮನೇಲಿ ಏನೋ ಒಂಥರ ಖುಷಿ. ಚಿಕ್ಕು ನನಗೆ ಮಗ ಆದ್ರೆ ಜಾನು ನನಗೆ ಮಗಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನನಗೂ ತುಂಬ ಬೇಜಾರಾಗ್ತಿದೆ ಕಣ. ನನಗೆ ದುಃಖ ಆದಾಗ ಅಥವಾ ಸಿಟ್ಟು ಬಂದಾಗ ಅವಳ ಹತ್ರ ಮಾತಾಡಿದರೆ ಸಾಕಾಗಿತ್ತು. ಅವಳು ಹಾಡು ಹೇಳೋದನ್ನು ಕೇಳಿದ್ರೆ ತುಂಬ ಖುಷಿ ಆಗ್ತಿತ್ತು. ಆಗಬಾರ್ದಾಗಿತ್ತು ಕಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.